ಆಶೀರ್ವದಿಸಲಿ. ಸೊ ಈ ಹೊಸ ವರ್ಷಕ್ಕೆ ಅನೇಕ ವಾಗ್ದಾನಗಳು ದೇವರು ಕೊಟ್ಟಿದ್ದರು. ಏನಂದರೆ ಈ ವರ್ಷ ಅನೇಕ ಪ್ರಾಬ್ಲಮ್ಸ್ ನೀವು ಸಂಧಿಸಬೇಕಾಗತ್ತೆ. ಬಟ್ ಯಾರು ದೇವರಲ್ಲಿ ಬೆಳೆದಿರ್ತಾರೋ ಅವರು ಎಲ್ಲ ಸಮಸ್ಯೆಯನ್ನು ಜಯಿಸಿ ಬರ್ತಾರೆ ಅಂತ ಹಿಂಗೆ ದೇವರು ಮಾತಾಡಿದ್ರು. ಎರಡನೇದು, ದೇವರನ್ನ ಪ್ರೀತಿಸೋರಿಗೆ ಎಲ್ಲ ರೀತಿಯಲ್ಲೂ ಎಲ್ಲ ವಿಷಯದಲ್ಲೂ ದೇವರು ಅವ್ರನ್ನ ಆಶೀರ್ವದಿಸ್ತಾರೆ. ಸೊ ಹೀಗೆ ಅನೇಕ ಕಾರ್ಯಗಳು ದೇವರು ಮಾತಾಡಿದರೆ ಅದರಲ್ಲಿ ಒಂದು ಕಾರ್ಯ ತುಂಬ ಅಲರ್ಟಾಗಿ ಈ ವರ್ಷ ನಾವು ಜೀವಿಸಬೇಕು ಎಂಬ ಕಾರ್ಯವನ್ನು ಕೂಡ ದೇವರ ಆತ್ಮನ ತಿಳಿಸಿದರು. ಪ್ರೈಸ್ ಲಾರ್ಡ್. ಹೀಗೆ ಅನೇಕ ಕಾರ್ಯಗಳು ದೇವರು ಮಾತಾಡಿದರೆ ಅದರಲ್ಲಿ ಮುಖ್ಯವಾಗಿ ಮಾತಾಡಿದ್ದು ಅನೇಕರು ಅನೇಕ ವರ್ಷಗಳಿಂದ ಚಿಕ್ಕ ಮಕ್ಕಳಾಗಿ ದೇವರಲ್ಲಿ ಉಳ್ಕೊಂಡಿದ್ದಾರೆ. ಅವರು ದೇವರಲ್ಲಿ ಬೆಳೀಬೇಕು. ಸೊ ಆದ್ದರಿಂದ ಇವತ್ತು ಹೇಗೆ ಆತ್ಮಿಕವಾಗಿ ಬೆಳೀಬೇಕು ಎಂಬ ಒಂದೇ ಒಂದು ಪಾಯಿಂಟನ್ನು ತಿಳಿಸಿ ಆಮೇಲೆ ಕ್ಯಾಲೆಂಡರ್ಸು, ಪ್ರಾಮಿಸ್ ಕಾರ್ಡ್ಸ್ ನಿಮ್ಮೆಲ್ಲರಿಗೆ ಕೊಡಬೇಕಾಗಿರೋದ್ರಿಂದ ಬೇಗವಾಗಿ ನಾವು ದೇವರ ವಾಕ್ಯದ ಕಡೆ ಗಮನಿಸೋಣ. ಅದಕ್ಕೆ ಆಧಾರವಾಗಿ 1 ಕೊರಿಂಥದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯದ 14ನೇ ವಾಕ್ಯ. ಇಲ್ಲಿ ಪೌಲನು ಕೊರಿಂಥದವರು ಇರುವಂಥ ವಿಶ್ವಾಸಿಗಳಿಗೆ ಬರೆಯುವ ಈ ಪತ್ರದಲ್ಲಿ ಈ ವ್ಯಕ್ತಿಗಳ ಕುರಿತು 3 ಥರದ ವ್ಯಕ್ತಿಗಳ ಕುರಿತು ಆತನು ಬರೀತಾ ಇದ್ದಾನೆ. ಅದೆಲ್ಲ ಮೊದಲನೇ ವ್ಯಕ್ತಿ ಕುರಿತು ಬರೆಯಲ್ಪಟ್ಟಿದೆ. ನೋಡೋಣ. 1 ಕೊರಿಂಥದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯದ 14ನೇ ವಾಕ್ಯ. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಓಕೆ, ಪ್ರಾಕೃತ ಮನುಷ್ಯ, ಇಂಗ್ಲೀಷಲ್ಲಿ ನ್ಯಾಚುರಲ್ ಮ್ಯಾನ್ ಅಂತ ಬರ್ದಿದೆ. ಅದರ ಅರ್ಥ ಅವನ ರಕ್ಷಣೆ ಹೊಂದಿಲ್ಲ, ಅವನಲ್ಲಿ ಪರಿಶುದ್ಧಾತ್ಮನಿಲ್ಲ, ಅವನಿಗೆ ದೇವರ ಕಾರ್ಯಗಳೆಲ್ಲ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ಹುಚ್ಚು ಮಾತಾರ ಅವನಿಗೆ ಕಾಣಿಸ್ತಾ ಇದೆ. ಬಟ್ ನಮಗೆ ಈ ವಾಕ್ಯಗಳು ತುಂಬ ಆಶೀರ್ವಾದವಾಗ್ತಾ ಇದೆ. ಕಾರಣ ಇದು ನಮಗೆ ಭೂಮಿಯಲ್ಲೂ ನಿತ್ಯ ಜೀವಕ್ಕೂ ಈ ವಾಕ್ಯ ನಮಗೆ ಸಹಾಯ ಮಾಡ್ತಾ ಇದೆ. ಸೊ ಪ್ರಾಕೃತ ಮನುಷ್ಯನಂದರೆ ರಕ್ಷಣೆ ಹೊಂದಿಲ್ಲ, ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಲ್ಲ, ಪಾಪ ಅರಿಕೆ ಮಾಡಲಿಲ್ಲ. ಆದರೆ ದೇವರು ಅವ್ನಿಗೇನೋ ಅದ್ಭುತ ಮಾಡಿರ್ತಾರೆ, ಏನೋ ಕಿವಿ ನೋವು ಸೌಖ್ಯ ಆಗಿರುತ್ತೆ, ಏನೋ ಪ್ರಾರ್ಥನೆ ಮಾಡಿದಾಗ ದೇವ್ರ ಮಕ್ಕಳು ಪ್ರೇಯರ್ ಮಾಡಿದಾಗ ಏನೋ ಅದ್ಭುತ ನಡೆದಿರುತ್ತೆ, ಏನೋ ದೇವ್ರ ಮೇಲೆ ಸ್ವಲ್ಪ ಏನೋ ಒಂದು ಭಕ್ತಿ ನಂಬಿಕೆ ಇರೋದ್ರಿಂದ ಚರ್ಚಿಗೆ ಬರ್ತಾ ಇರ್ತಾನೆ. ಬಟ್ ಅವನ ಜೀವಿತವನ್ನು ಪೂರ್ಣವಾಗಿ ದೇವರಿಗೆ ಸಮರ್ಪಿಸಿರೋದಿಲ್ಲ. ಆದರೆ ದೇವರು ಒಳ್ಳೆಯವರಂತ ಗೊತ್ತು, ಏನೋ ಅದ್ಭುತ ದೇವರು ಮಾಡಿರ್ತಾರೆ. ಬಟ್ ದೇವರು ಅದ್ಭುತ ಮಾಡೋಕ್ಕೆ ಕಾರಣ ಈ ದೇವ್ರನ್ನ ಇನ್ನೂ ಹುಡುಕಬೇಕು, ಈ ದೇವ್ರನ್ನ ಹಿಂಬಾಲಿಸಬೇಕು, ಈ ದೇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಲೇ ದೇವರು ಅದ್ಭುತವನ್ನು ಮಾಡ್ತಿದ್ದಾರೆ. ನೆಕ್ಸ್ಟ್ ವಾಕ್ಯ 3ನೇ ಅಧ್ಯಾಯದ 1ನೇ ವಾಕ್ಯ. 1 ಕೊರಿಂಥಿಯ 3ನೇ ಅಧ್ಯಾಯದ 1ನೇ ವಾಕ್ಯ. ಚೆಕ್. ಇಲ್ಲಿ 2ನೇದಾಗಿ ಬರೆದಿದ್ದಾರೆ, ದೇವರ ಆತ್ಮನಿಂದ ನಡೆಸಲ್ಪಡುವವರು, ಅವರಿಗೆ ಆತ್ಮಿಕ ವ್ಯಕ್ತಿಗಳಂತಾರೆ. ಆತ್ಮಿಕ ವ್ಯಕ್ತಿ ಅಂದರೆ ರಕ್ಷಣೆ ಹೊಂದಿದ್ದಾರೆ. ಇವಾಗ ಯೇಸು ಸ್ವಾಮಿ ಅವ್ರ ಜೀವಿತದಲ್ಲಿ ಇದ್ದಾರೆ. ಯೇಸು ಸ್ವಾಮಿ ಹೇಳೋ ಪ್ರಕಾರ ಜೀವಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮನಲ್ಲಿ ಅವ್ರು ನಡೀತಾ ಇದ್ದಾರೆ. ಅವ್ರಿಗೆ ಆತ್ಮಿಕ ವ್ಯಕ್ತಿಗಳಂತ ಕರೀತಾರೆ. ರಕ್ಷಣೆ ಹೊಂದಿ ಇವಾಗ ಯೇಸು ಪಾಪ ಎಲ್ಲ ಅರಿಕೆ ಮಾಡಿ ಅವರು ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕ್ರೈಸ್ತ ಜೀವಿತವನ್ನು ನಡೆಸ್ತಾ ಇದ್ದಾರೆ. ಅವರ ಪರಿಶುದ್ಧಾತ್ಮನಿಂದ ನಡೆಸಲ್ಪಡ್ತಾ ಇದ್ದಾರೆ. ಹೀಗೆ ದೇವರ ಆತ್ಮನಲ್ಲಿ ನಡೆಸಲ್ಪಡುವ ವ್ಯಕ್ತಿಯ ಸ್ವಭಾವ ಗುಣಲಕ್ಷಣಗಳೇನು ಓದನ್ನ ಗಲಾತ್ಯ ಲೇಖನ ಪುಸ್ತಕ 5ನೇ ಅಧ್ಯಾಯ. ಯಾರಲ್ಲಿ ದೇವರಿದ್ದಾರೋ, ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ, ದೇವರಿಗೆ ವಿಧೇಯರಾಗಿರ್ತಾರೋ, ದೇವರಲ್ಲಿ ಬೆಳೀತಾ ಇರ್ತಾರೋ ಅವ್ರಿಗಿರುವ ಗುಣಲಕ್ಷಣಗಳೇನು, ಆತ್ಮದಲ್ಲಿ ನಡೆಯುವ ವ್ಯಕ್ತಿಯ ಗುಣಲಕ್ಷಣಗಳೇನು ಗಲಾತ್ಯ ಲೇಖನ ಪುಸ್ತಕ 5ನೇ ಅಧ್ಯಾಯದ 22-23ನೇ ವಾಕ್ಯ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ. ಅವಾಗ ದೇವರು ಒಂದು ವ್ಯಕ್ತಿಯಲ್ಲಿ ಇರುವಾಗ, ದೇವರ ಆತ್ಮನ ನಡೆಸೋ ರೀತಿಯಲ್ಲಿ ಅವನು ಹೋಗುವಾಗ ದೇವ್ರ ಮೇಲೆ ಪ್ರೀತಿ, ಮನುಷ್ಯರ ಮೇಲೆ ಪ್ರೀತಿ, ಕುಟುಂಬದ ಮೇಲೆ ಪ್ರೀತಿ ಜೀವಿತದಲ್ಲಿ ಹೆಚ್ಚಾಗ್ತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ಸಂತೋಷ. ದೇವರು ಅವನಲ್ಲಿ ಇರುವುದರಿಂದ ಅವನಿಗೆ ಯಾವಾಗಲೂ ಸಂತೋಷವಾಗಿರ್ತಾನೆ. ಅವನೊಳಗೆ ಸಂತೋಷ ಇದೆ, ಸಮಾಧಾನ ಇದೆ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಕ್ಷಮೆ, ದಮೆ. ಓಕೆ. ಸೊ ಇವನು ದೇವರ ಆತ್ಮಲ್ಲಿ ನಡೆಯುವ ವ್ಯಕ್ತಿಗೆ ಈ ಸ್ವಭಾವಗಳು ಆಟೋಮ್ಯಾಟಿಕ್ಲಿ ಅವನ ಗುರುತಾಗಿರುತ್ತೆ. ಅದಕ್ಕೆ ವಾಕ್ಯದಲ್ಲಿ ಬರೆದಿದೆ, ದೇವ್ರ ಜೊತೆ ನಡೆಯುವಾಗ ದೇವರ ಸ್ವಭಾವ ಬರುತ್ತೆ. ಹಲ್ಲೆಲೂಯಾ. ಸೊ ಒಂದು ಪ್ರಾಕೃತ ಮನುಷ್ಯನು, 2ನೇದು ಆತ್ಮಿಕ ವ್ಯಕ್ತಿ. ನೆಕ್ಸ್ಟ್ ವ್ಯಕ್ತಿಯ ಬಗ್ಗೆ ನಾವು ನೋಡೋಣ. 3ನೇ ಅಧ್ಯಾಯದ 1ನೇ ವಾಕ್ಯ. 1 ಕೊರಿಂಥಿಯ 3ನೇ ಅಧ್ಯಾಯದ 1ನೇ ವಾಕ್ಯ.
ನೋಡಿ ಇಲ್ಲಿ ಪ್ರಾಪಂಚಿಕರು, ಮೂರನೇ ವ್ಯಕ್ತಿಯ ಬಗ್ಗೆ ಬರೆದಿದೆ. ಪ್ರಾಪಂಚಿಕರು ಅಂದರೆ ಕ್ಯಾರ್ನಲ್ ಮ್ಯಾನ್ ಇಂಗ್ಲೀಷಲ್ಲಿ. ಅದು ಅರ್ಥ ಏನಂದರೆ ರಕ್ಷಣೆ ಹೊಂದಿದ್ದಾನೆ, ಇವಾಗ ದೇವರ ಆತ್ಮನ ಪ್ರಕಾರ ನಡೀಬೇಕು. ಆದರೂ ಇವನು ಇವಾಗ ಹಳೆಯ ಸ್ವಭಾವ, ಹಳೆಯ ಕೋಪ, ಹಳೆಯ ದ್ವೇಷ, ಹಳೆಯ ಪಾಪ ಸ್ವಭಾವಗಳನ್ನು ನಿಯಂತ್ರಣದಲ್ಲಿ ಜೀವಿಸಿದ್ದಾರೆ. ಇವಾಗ ರಕ್ಷಣೆ ಹೊಂದ್ಮೇಲೆ ಅವನ ಕಂಡೀಷನ್ ಚೇಂಜ್ ಆಗಿದೆ. ಅವನಿಗೆ ಇವಾಗ ದೇವರ ಆತ್ಮನ ಇದ್ದಾನೆ, ಪರಿಶುದ್ಧಾತ್ಮನ ಸಹಾಯ ಇದೆ. ಇವನು ಡೈಲಿ ಬೆಳೀತಾ ಇದ್ದರೆ ಇವನು ಆತ್ಮಿಕ ವ್ಯಕ್ತಿಯಾಗಿರ್ತಾನೆ. ಬಟ್ ಇವನೇನು ಮಾಡ್ತಾನೆ, ಹಳೆಯ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದಾನೆ. ಅವನಿಗೆ ಇನ್ನೊಂದು ಹೆಸರು ಕೊಡಲ್ಪಟ್ಟಿದೆ, ಚಿಕ್ಕ ಮಗು ದೇವರಲ್ಲಿ, ಅಲ್ಲ ಹಸು ಮಕ್ಕಳಾಗಿ. ಸೊ ಚಿಕ್ಕ ಮಕ್ಕಳು ಅವರು ಆತ್ಮಿಕವಾಗಿ ಬೆಳೀತಾ ಇಲ್ಲ. ಅವ್ರು ಚರ್ಚಿಗೆ ಬರ್ತಾ ಇದ್ದಾರೆ, ಬಟ್ ಡೈಲಿ ಬೈಬಲ್ ಓದ್ತಾ ಇಲ್ಲ, ಪ್ರೇಯರ್ ಮಾಡ್ತಾ ಇಲ್ಲ, ಆತ್ಮಿಕವಾಗಿ ಬೆಳೀಲಿಕ್ಕೆ ಅವ್ರು ಏನು ಪ್ರಯತ್ನ ಮಾಡ್ತಾ ಇಲ್ಲ. ಅವ್ರಿಗೆ ಪ್ರಾಪಂಚಿಕರು ಎಂಬ ಹೆಸರು ಕೊಡಲ್ಪಟ್ಟಿದೆ. ನಿಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ನಂಬ್ತಾ ಇದ್ದೀನಿ. ಪ್ರಾಪಂಚಿಕರ ಸ್ವಭಾವ ಗುಣಲಕ್ಷಣಗಳೇನು? ಮೂರನೇ ವಾಕ್ಯ. ಯಾಕಂದರೆ ಇನ್ನೂ ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದೀರಿ, ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತಿದ್ದೀರಲ್ಲವೇ. ನೋಡಿ ಸೊ ಈ ವಾಕ್ಯ ಏನು ಬರ್ತಾ ಇದೆ? ಒಂದು, ಇವರು ಹೇಗೆ ನಡೀತಾ ಇದ್ದಾರೆ? ಪಕ್ಷಭೇದ, ಭಿನ್ನತೆ, ಜಗಳ ಇದರಲ್ಲಿ ಜೀವಿಸ್ತಾ ಇದ್ದಾರೆ. ಕಾರಣ ಇವರು ದೇವರಲ್ಲಿ ಬೆಳೀತಾ ಇಲ್ಲ. ಜಸ್ಟ್ ಒಂದು ಅದ್ಭುತಕ್ಕೋಸ್ಕರ ಬರ್ತಾ ಇದ್ದಾರೆ, ಸೌಖ್ಯಕ್ಕೋಸ್ಕರ ಬರ್ತಾ ಇದ್ದಾರೆ ಹೊರತು ದೇವರಲ್ಲಿ ಅವರು ಡೈಲಿ ಬೆಳೀತಾ ಇಲ್ಲ. ಹೆಂಗೆ ಬೆಳಿಬೇಕು ಇವಾಗ ನಾವು ಓದ್ಕೊಳ್ತೀವಿ. ದೇವರಲ್ಲಿ ಬೇಗ ಹೇಗೆ ದೇವರಲ್ಲಿ ಬೆಳೀಲಿಕ್ಕಾಗುತ್ತೆ. ಸೊ ಕ್ಯಾರ್ನಲ್ ಇಲ್ಲಂದರೆ ಪ್ರಾಪಂಚಿಕ ಮನುಷ್ಯನ ಸ್ವಭಾವಗಳೇನು? ಹೊಟ್ಟೆ ಕಿಚ್ಚು, ಜಗಳಗಳು, ಇಂಗ್ಲೀಷಲ್ಲಿ ಭಿನ್ನತೆ, ಇದು ಮೂರು ಕೂಡ ಬರೆಯಲ್ಪಟ್ಟಿದೆ. ಇನ್ನು ಇದರ ಎಕ್ಸ್ಟ್ರಾ ಸ್ವಭಾವಗಳು ಗಲಾತಿಯ ಲೇಖನ ಪುಸ್ತಕ 5ನೇ ಅಧ್ಯಾಯದಲ್ಲಿ ಅದು ಬರೆದಿದೆ. ಆಮೇನ್. ಹಾಗಾದರೆ ದೇವ್ರ ಜೊತೆ ನಡೆಯೋನು, ದೇವ್ರ ಜೊತೆ ಸಂಭಾಷಣೆ ಇರೋರು, ದೇವ್ರ ಆತ್ಮಲ್ಲಿ ನಡೆಯೋರಿಗೆ ಯಾವಾಗಲೂ ಪ್ರೀತಿ, ಸಮಾಧಾನ, ಸಂತೋಷ ಇದೆಲ್ಲ ಸ್ವಭಾವಗಳು ಪರಿಶುದ್ಧಾತ್ಮನಿಂದ ಅವನಿಗೆ ಉಂಟಾಗ್ತಾ ಇದೆ. ಹಲ್ಲೆಲೂಯಾ, ಆಮೇನ್. ಆತ್ಮಿಕವಾಗಿ ಯಾಕೆ ಬೆಳಿಬೇಕು? ಒಂದು, ಆತ್ಮಿಕವಾಗಿ ಬೆಳೆಯುವ ವಿಶ್ವಾಸಿಗೆ ದೇವ್ರ ಜೊತೆ ನಡೆಯೋಕ್ಕಾಗುತ್ತೆ. ದೇವ್ರ ಹತ್ರ ಆಳವಾದ ಸಂಬಂಧ ಇರುತ್ತೆ. ಆತ್ಮಿಕವಾಗಿ ಬೆಳೆಯೋ ವ್ಯಕ್ತಿಗೆ ನಾನು ಯಾಕೆ ಆತ್ಮಿಕವಾಗಿ ಬೆಳಿಬೇಕು? ಕಾರಣ ಆತ್ಮಿಕವಾಗಿ ಬೆಳೆಯುವಷ್ಟು ಅವನಿಗೆ ಗೊತ್ತು ದೇವ್ರ ಹತ್ರ ಹೇಗೆ ಮಾತಾಡಬೇಕು, ದೇವ್ರ ಹತ್ರ ಹೇಗೆ ನಡ್ಕೊಳ್ಬೇಕು, ದೇವ್ರಿಗೆ ಏನು ಇಷ್ಟ ಇದೆ, ದೇವ್ರಿಗೆ ಏನು ಇಷ್ಟ ಇಲ್ಲ ಎಂಬುದು ಅವ್ನಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಅವನು ಆತ್ಮಿಕವಾಗಿ ಬೆಳೆಯೋ ವ್ಯಕ್ತಿಗೆ ದೇವರ ನಿಕಟವಾದ ಸಂಬಂಧ ಹಾಗೂ ಯಾವಾಗಲೂ ದೇವ್ರ ಜೊತೆ ನಡೆಯೋದು ಅದು ಈಸಿ ಆಗುತ್ತೆ ಅವನಿಗೆ. ಹಲ್ಲೆಲೂಯಾ. ಇದು ಆತ್ಮಿಕವಾಗಿ ಬೆಳೆಯೋವರಿಗೆ ದೇವ್ರ ಜೊತೆ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಎರಡನೇ ಪಾಯಿಂಟು, ಯಾಕೆ ನಾನು ಆತ್ಮಿಕವಾಗಿ ಬೆಳಿಬೇಕು? ಆತ್ಮಿಕವಾಗಿ ಬೆಳೆಯುವಾಗ ಪಾಪ ಸ್ವಭಾವಗಳು ಜಯಿಸೋದು ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಕೂಡ ಎಷ್ಟೋ ಜನ ಚರ್ಚಿಗೆ ಬರುವಾಗ ಎಷ್ಟೋ ಸ್ವಭಾವಗಳು ಬಿಡಬೇಕು, ಅವ್ರ ಕೈಲಿ ಆಗದೇ ಇರ್ಬೋದು. ಬಟ್ ದೇವರಲ್ಲಿ ಬೆಳೀತಾ ಏನಾಗುತ್ತೆ, ಅವ್ರಿಗೆ ಇಮ್ಯುನಿಟಿ ಪವರು, ಸ್ಟ್ರೆಂತ್ ಸಿಗ್ತಾ ಇರೋದ್ರಿಂದ ಪಾಪ ಸ್ವಭಾವಗಳನ್ನು ಅವ್ರು ಜಯಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೂ ಅಷ್ಟೇ, ದೊಡ್ಡವ್ರಿಗೆಲ್ಲ ನಾವೆಲ್ಲ ಊಟ ಮಾಡಿ ಬಿಸಿಲು ಎಲ್ಲ ಇದ್ದು ಇಮ್ಯುನಿಟಿ ಪವರ್ ಜಾಸ್ತಿ, ನಮಗೆ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಬರಲ್ಲ. ಅದೇ ಟೈಮಲ್ಲಿ ಚಿಕ್ಕ ಮಗುಗೆ ಇನ್ಫೆಕ್ಷನ್ ಬೇಗ ಬರುತ್ತೆ, ಕಾರಣ ಅವ್ರಿಗೆ ಇಮ್ಯುನಿಟಿ ಪವರ್ ತುಂಬ ಕಮ್ಮಿ ಇರುತ್ತೆ, ಎನರ್ಜಿ ಲೆವೆಲ್ ಕಮ್ಮಿ ಇರುತ್ತೆ. ವಿಶೇಷವಾಗಿ ಕಾಯಿಲೆ ಇರೋರು ಕೂಡ, ಅದಕ್ಕೆ ಅವರು ಸಾಲಿಟರಿಯಾಗಿ ಹಾಸ್ಪಿಟ್ಲಲ್ಲಿ ಅವ್ರನ್ನ ಮಡಗ್ತಾ ಇರೋದು. ಸೊ ಸ್ಪಿರಿಚುವಲ್ ಗ್ರೋತ್ ಹೆಲ್ಪ್ಸ್ ಅಸ್ ಟು ಓವರ್ಕಮ್ ಸಿನ್, ಗಿವ್ಸ್ ಅಸ್ ಸ್ಟ್ರೆಂತ್ ಟು ಫಾರ್ಸೇಕ್ ಸಿನ್. ಹಲ್ಲೆಲೂಯಾ. ಸೊ ಪಾಪದ ಹತ್ರ ಒದ್ದಾಡೋಕ್ಕಿಂತ ಆತ್ಮಿಕವಾಗಿ ಬೆಳೀತಾ ಹೋದರೆ ಪಾಪ ಸ್ವಭಾವಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇರುತ್ತೆ, ಅದನ್ನು ಜಯಿಸೋದು ಈಸಿ ಆಗುತ್ತೆ. ಮೂರನೇದು, ನಾನು ಯಾಕೆ ಆತ್ಮಿಕವಾಗಿ ಬೆಳಿಬೇಕು? ಕಾರಣ ಆತ್ಮಿಕವಾಗಿ ಬೆಳೆಯೋ ವ್ಯಕ್ತಿಗೆ ಎಷ್ಟು ಪ್ರಾಬ್ಲಮ್ಸ್ ಬಂದರೂ ಅದನ್ನೆಲ್ಲ ಅವನು ಜಯಿಸ್ತಾನೆ. ಅದು ಮುಖ್ಯವಾದ ಕಾರ್ಯ. ಏನೋ ಚಿಕ್ಕ ಕಷ್ಟ ಬಂತು, ಏನೋ ನಂಗೆ ದೇವ್ರು ಬೇಡ, ಸಭೆ ಬೇಡ, ದೇವ್ರು ಬೇಡ ಅಂತ ಹೇಳುವಾಗ ಅವ್ನು ದೇವರಲ್ಲಿ ಬೆಳೆದಿಲ್ಲ. ಅದಕ್ಕೆ ಚಿಕ್ಕ ಸಮಸ್ಯೆಗಳು ಬರುವಾಗ ದೇವ್ರ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದಾನೆ. ಅದೇ ಟೈಮಲ್ಲಿ ದೇವರಲ್ಲಿ ಬೆಳೆದಿರೋರು ಬೆಟ್ಟದ ಥರ ಸಮಸ್ಯೆ ಬಂದರು ಅವ್ನು ಹೇಳ್ತಾನೆ, ದೇವರು ನನ್ನ ಜೊತೆ ಇದ್ದಾರೆ, ನಾನು ಈ ಸಮಸ್ಯೆಯನ್ನು ಜಯಿಸ್ತೀನಿ. ದೇವ್ರ ಮಾತು, ದೇವರ ಸ್ವರ, ದೇವರು ನನ್ನ ಜೊತೆ ಇದ್ದಾರೆ, ಅದಕ್ಕೆ ನಾನು ಎಲ್ಲ ಪ್ರಾಬ್ಲಮ್ನ ಜಯಿಸ್ತೀನಿ. ಅದಕ್ಕೆ ಯೇಸು ಸ್ವಾಮಿಗೆ ಬಿರುಗಾಳಿ ಬೀಸಿದಾಗ ಶಿಷ್ಯರೆಲ್ಲ ಅಯ್ಯೋ ಮುಳುಗೋ ಥರ ಇತ್ತು. ಶಿಷ್ಯರೆಲ್ಲ ಯೋಚನೆ ಮಾಡ್ತೀವಿ ನಾವು ಸತ್ತೋಗ್ಬಿಡ್ತೀರಿ ಅಂತ. ಆದರೆ ಯೇಸು ಸ್ವಾಮಿ ಟೆನ್ಷನ್ನೇ ತಗೊಳ್ಳಿಲ್ಲ, ಎದ್ದು ನಿಂತ್ಕೊಂಡು ಒಂದೇ ಮಾತು, ಬಿರುಗಾಳಿಯೇ ಶಾಂತವಾಗಿರು. ಒಂದು ಮಾತು ಹೇಳಿದ ತಕ್ಷಣ ಬಿರುಗಾಳಿ ಹಂಗೆ ಶಾಂತವಾಯಿತು. ದೇವರಲ್ಲಿ ಬೆಳೆದಿರೋರು ಭಯ ಪಡಲ್ಲ. ಎಷ್ಟೇ ಸಮಸ್ಯೆಗಳು ಬಂದರೂ ಅದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೂ ಜಯಿಸ್ಲಿಕ್ಕೂ ಅವ್ರಿಗೆ ಸಹಾಯ ಆಗುತ್ತೆ. ಅವ್ರ ಸಮಸ್ಯೆ ಬರುವಷ್ಟು ಜಾಸ್ತಿ ಪ್ರಾರ್ಥನೆ ಮಾಡ್ತಾರೆ. ಆತ್ಮಿಕವಾಗಿ ಬೆಳೆದಿರೋರು ಕಷ್ಟಗಳನ್ನು ಸಹಿಸ್ಕೊಳ್ತಾರೆ. ವೆಯ್ಟು ಹಂಗೆ ಅಲ್ವಾ, ಚಿಕ್ಕ ಮಗು ತಲೆ ಮೇಲೆ ದೊಡ್ಡ ವೆಯ್ಟ್ ಹಾಕೋಕ್ಕಾಗಲ್ಲ. ಬಟ್ ನಮ್ಮ ಮೇಲೆ ಸ್ವಲ್ಪ ವೆಯ್ಟ್ ಹಾಕಿದ್ರು ಅದೆಲ್ಲ ನಾವು ಸಹಿಸ್ಕೊಳ್ತೀವಿ. ಕಾರಣ ನಮಗೆ ಎನರ್ಜಿ ಲೆವೆಲ್ ಇದೆ, ಆ ಭಾರ ಸಹಿಸ್ಕೊಳ್ಳುವ
ಶಕ್ತಿ ನಮಗಿದೆ. ಸೊ ದೇವರಲ್ಲಿ ನಾನು ಯಾಕೆ ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕವಾಗಿ ಬೆಳೆಯೋರಿಗೆ ಪ್ರಾಬ್ಲಮ್ಸು ಅವ್ರು ಭಯಪಡೋಲ್ಲ, ದೇವರ ಸಹಾಯದಿಂದ ಎಲ್ಲ ಪ್ರಾಬ್ಲಮ್ಸ್ನ ಜಯಿಸೋರಾಗಿರ್ತಾರೆ. ಅವ್ರನ್ನ ದೇವ್ರನ್ನ ಬಿಟ್ಟು ಹಿಂಜಾರಿ ಅವ್ರು ಹೋಗೋದಿಲ್ಲ. 4ನೇದು, ನಾನು ಯಾಕೆ ಆತ್ಮಿಕವಾಗಿ ಬೆಳಿಬೇಕು, ಕಾರಣ ಆತ್ಮಿಕವಾಗಿ ಬೆಳೆಯೋರಿಗೆ ಮಾತ್ರ ಸಭೆ ಒಳಗಡೆ ಸಭೆ ಆಚೆಗಡೆ ಸೇವೆ ಮಾಡೋಕ್ಕಾಗುತ್ತೆ. ಪ್ರಾಪಂಚಿಕರಿಗೆ ಅದಾಗೋದಿಲ್ಲ, ಇಶ್ಯೂಸ್ ಆಗ್ತಾ ಇರುತ್ತೆ. ಆದರೆ ಆತ್ಮಿಕವಾದ ವ್ಯಕ್ತಿ ಅವನ ದೇವರಿಗೆ ಪ್ರಯೋಜನ ಆಗ್ತಾನೆ. ಸಭೆ ಆಚೆ ಕೆಲಸ ಮಾಡೋ ಜಾಗದಲ್ಲೆಲ್ಲ ಅವ್ನಿಗೆ ಇಂಟ್ರೆಸ್ಟ್ ಎಲ್ಲ ಆತ್ಮಗಳ ಗೆಲ್ಲಬೇಕು, ದೇವರ ರಾಜ್ಯವನ್ನು ಕಟ್ಟಬೇಕು, ನಾನು ಹೋಗೋ ಕಡೆಯೆಲ್ಲ ದೇವರ ನಮ್ಮ ಮಹಿಮೆ ಹೊಂದಬೇಕು, ಇದು ಅವನ ಯೋಚನೆಯಲ್ಲಿರುತ್ತೆ. ಹಲ್ಲೆಲೂಯಾ. ಸೊ ವಿ ಲರ್ನ್ 3 ಕ್ಯಾಟಗರೀಸ್ ಆಫ್ ಪೀಪಲ್: ನ್ಯಾಚುರಲ್ ಪರ್ಸನ್, ಕ್ಯಾರ್ನಲ್ ಪರ್ಸನ್, ಸ್ಪಿರಿಚುವಲ್ ಪರ್ಸನ್. ಸೊ ವಾಕ್ಯ ರೋಮಾಪುರದವರಿಗೆ ಬರೆದ ಪುಸ್ತಕದಲ್ಲಿ ಬರೆದಿದೆ, ಶರೀರ ಭಾವದಲ್ಲಿ ಜೀವಿಸೋರು ನೆವರ್ ಪ್ಲೀಸ್ ಗಾಡ್. ಅವ್ರು ದೇವರನ್ನ ಮೆಚ್ಚಿಸೋಕ್ಕೆ ಆಗೋದಿಲ್ಲ. ಶರೀರ ಭಾವದಲ್ಲಿ ಜೀವಿಸೋರು ನೋಡಿದ್ರೆ ದೇವರಿಗೆ ತುಂಬ ಅಸಹ್ಯ, ಅವ್ರು ನೋಡೋದು ತುಂಬ ದೇವರಿಗೆ ಬೇಜಾರಾಗುತ್ತೆ. ಅದೇ ಟೈಮಲ್ಲಿ ಆತ್ಮದಲ್ಲಿ ನಡೆಯೋರು ದೇವರನ್ನ ತುಂಬ ಪ್ಲೀಸ್ಡ್ ಆಗಿರ್ತಾರೆ. ದೇವರು ಅವರ ಬಗ್ಗೆ ತುಂಬ ಸಂತೋಷವುಳ್ಳವನಾಗಿರ್ತಾನೆ. ಅದಕ್ಕೆ ನಾವು ಏನು ತೀರ್ಮಾನ ತಗೊಳ್ಳುವಾಗ ಪರಿಶುದ್ಧ ಆತ್ಮನ ಸಹಾಯದಿಂದ ಅವ್ರು ನಮಗೆ ತೀರ್ಮಾನಗಳನ್ನು ತಗೊಳ್ಬೇಕಾಗುತ್ತೆ. ಹಲ್ಲೆಲೂಯಾ. ಆತ್ಮಿಕವಾಗಿ ಯಾಕೆ ನಾನು ಬೆಳಿಬೇಕು? ಒನ್, ಸ್ಪಿರಿಚುವಲ್ ಗ್ರೋತ್ helps me to walk close with God and consistent walk with God, and it becomes like a friendship. ದೇವರ ಒಂದು ಸ್ನೇಹಿತನ ಹಾಗೆ ನೋಡಿ, ಅದು ಸಾಧ್ಯ ಎಂಬುದು ಅದ್ಭುತವಾದ ಕಾರ್ಯ. ಕಾರಣ ಹಳೆ ಒಡಂಬಡಿಕೆಯಲ್ಲೇ ಮೋಶೆ ದೇವ್ರ ಹತ್ರ ಸ್ನೇಹಿತನ ಮಾತಾಡೋ ಮುಖಾಮುಖವಾಗಿ ಮೋಶೆ ಸಂಗಡ ದೇವರು ಮಾತಾಡ್ತಾರೆ. ಅದು ಈ ಕಾಲದಲ್ಲಿ ಇನ್ನೂ ಈಸಿ, ಕಾರಣ ಪರಿಶುದ್ಧಾತ್ಮ ನಮ್ಮೊಳಗಡೆ ಇರೋದ್ರಿಂದ ಅವನು ನಮ್ಮ ಸ್ನೇಹಿತನಾಗಿ ನಮ್ಮೊಂದಿಗೆ ಮಾತಾಡ್ತಾ ಇರೋನಾಗಿರ್ತಾನೆ. ಹಲ್ಲೆಲೂಯಾ, ಆಮೇನ್. 2ನೇದು, ನಾನು ಯಾಕೆ ಆತ್ಮಿಕವಾಗಿ ಬೆಳಿಬೇಕು? ಆತ್ಮದಲ್ಲಿ ಬೆಳೆಯೋರಿಗೆ ಪಾಪ ಜಯಿಸುವ ಶಕ್ತಿ ಇದೆ, ಅದನ್ನು ಜಯಿಸೋಕ್ಕೆ ಅವ್ರ ಕೈಲಾಗುತ್ತೆ. 3ನೇದು, ವೈ ಶುಡ್ ಐ ಗ್ರೋ ಸ್ಪಿರಿಚುವಲಿ? ಆತ್ಮಿಕವಾಗಿ ಬೆಳೆಯೋರಿಗೆ ಪ್ರಾಬ್ಲಮ್ಸ್ ಬರುವಾಗ ಅವ್ರು ಭಯಪಡಲ್ಲ. ಕಾರಣ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀತಿವಂತನಿಗೆ ಎಷ್ಟೇ ಕಷ್ಟಗಳು ಬಂದರೂ ದೇವರು ನೀತಿವಂತನನ್ನು ಎಲ್ಲ ಕಷ್ಟಗಳಿಂದ, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ತೊಂದರೆಯಿಂದ ಬಿಡುಗಡೆ ಮಾಡುವನಾಗಿರ್ತಾನೆ. ಆಮೇನ್. 4ನೇ ಪಾಯಿಂಟು, ಯಾಕೆ ನಾನು ಆತ್ಮಿಕವಾಗಿ ಬೆಳಿಬೇಕು? ಆತ್ಮಿಕವಾಗಿ ನಾನು ಯಾಕೆ ಬೆಳಿಬೇಕಂದ್ರೆ, ಆತ್ಮಿಕವಾಗಿ ಬೆಳೆಯೋರಿಗೆ ಮಾತ್ರ ದೇವ್ರ ಸೇವೆ ಮಾಡೋಕ್ಕೆ ಅವ್ರ ಕೈಲಿ ಆಗುತ್ತೆ. ಅದು ಅವ್ರಿಗೆ ಒಳ್ಳೇದು ಮಾಡುತ್ತೆ, ಜೊತೆ ಇರೋರಿಗೂ ಅದು ಒಳ್ಳೇದನ್ನು ಮಾಡುತ್ತೆ. ಇವಾಗ ನಾವು ಕಲ್ತ್ಕೊಳ್ಳೋಣ ಹೇಗೆ ಬೇಗ ಆತ್ಮಿಕವಾಗಿ ಬೆಳೆಯೋದು. ಅದು ಆ ಮೇಯ್ನ್ ಪಾಯಿಂಟಿಗೆ ಬರ್ತೀರಿ. ಓದೋಣ. ಯೆರೆಮ್ಯ 29ನೇ ಅಧ್ಯಾಯ 13ನೇ ವಾಕ್ಯ. ಯೆರೆಮ್ಯ ಪ್ರವಚನ ಪುಸ್ತಕ 29ನೇ ಅಧ್ಯಾಯ 13ನೇ ವಾಕ್ಯ. ಆಮೇನ್. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕುವಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ಆಮೇನ್. ಆಮೇನ್. ಪ್ರೈಸ್ ಲಾರ್ಡ್. ಓಕೆ. ಸೊ ಪಾಯಿಂಟ್ ನಂಬರ್ 1, ಹೇಗೆ ನಾನು ಆತ್ಮಿಕವಾಗಿ ಬೆಳೆಯೋದು? ಯಾರು ನನಗೆ ದೇವರಾಗಿ ಒಂದು ಅನುಭವ ಬೇಕು, ದೇವ್ರ ಸ್ವರ ಡೈರೆಕ್ಟಾಗಿ ಕೇಳಬೇಕು, ದೇವರ ಕರಸ್ಪರ್ಶನ ನನಗೆ ಉಂಟಾಗಬೇಕು, ದೇವ್ರನ್ನ ನಾನು ಮುಖಾಮುಖವಾಗಿ ನೋಡಬೇಕು, ಇಲ್ಲಾಂದರೆ ದೇವ್ರ ವಾಕ್ಯದ ಅನುಭವ ನನಗೆ ಉಂಟಾಗಬೇಕು, ಪರಿಶುದ್ಧಾತ್ಮನ ಅನುಭವ ನನಗೆ ಉಂಟಾಗಬೇಕು ಅಂತ ಯಾರು ಬಯಸ್ತಾರೋ ಅವರು ತುಂಬ ಸ್ಪೀಡಾಗಿ ಆತ್ಮಿಕವಾಗಿ ಅವ್ರು ಬೆಳೀತಾರೆ. ಹಲ್ಲೆಲೂಯಾ. ಉದಾಹರಣೆಗೆ ಅನೇಕ ಕಾರ್ಯಗಳಿದೆ. ಪೌಳನ್ನು ತಗೊಳ್ಳೋಣ. ಪೌಳು ದಮೆಸ್ಕಸ್ ಎಂಬ ದಾರಿಯಲ್ಲಿ ಒಂದು ಬೆಳಕು ಅವನ ಮೇಲೆ ಬೀಸುತ್ತೆ, ಒಂದು ದೊಡ್ಡ ಬೆಳಕು. ಅವನಿಗೆ ಕಾಣಿಸಲ್ಲ. ಕೇಳ್ತಾನೆ, ಇದೇನು ಆಗ್ತಾ ಇದೆ ಅಂತ. ಅವಾಗ ದೇವ್ರು ಹೇಳುವ ಮಾತನ್ನು ಕೇಳಿ, ಶೌಲ್ ಯಾಕೆ ನಿನ್ನನ್ನು ಉಪದ್ರವಿಸ್ತಾ ಇದೆಯಾ? ಅವಾಗ ಶೌಲ್ ಕೇಳ್ತಾನೆ, ನಾನು ಹೇಗೆ ನಿನಗೆ ಉಪದ್ರವವನ್ನು ಕೊಡ್ತಾ ಇದ್ದೆ? ಸೊ ದೇವ್ರು ಹೇಳಿದ್ರು, ನೀನು ನನ್ನ ಮಕ್ಕಳಿಗೆ ಉಪದ್ರವ ಕೊಡೋದು ನನಗೆ ಉಪದ್ರವ ಕೊಡ್ತಾ ಇದೆಯಾ? ಕಾರಣ ನಾನೇ ತಲೆ, ಶರೀರ ಭೂಮಿಯಲ್ಲಿದೆ, ನಾವು ಆಗಿದ್ರಿ. ಅದಕ್ಕೆ ಆಗೋಷ್ಟು ನಾವು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು, ಬಿಕಾಸ್ ದೇ ಆರ್ ಆಲ್ಸೋ ಚೈಲ್ಡ್ ಆಫ್ ಗಾಡ್. ಆಮೇನ್. ಅದಕ್ಕೆ ವಾಕ್ಯ ಹೇಳುತ್ತೆ, ನಿಮ್ಮ ಮಾತಿನಿಂದ, ನಿಮ್ಮ ಸ್ವಭಾವದಿಂದ ಒಂದು ವ್ಯಕ್ತಿ ಹಿಂಜಾರಿ ಹೋದರೆ ನೀನು ಅವನಿಗೆ ವಿರೋಧವಾಗಿ ಅಲ್ಲ, ಕ್ರಿಸ್ತನಿಗೆ ವಿರೋಧವಾಗಿ ಪಾಪ ಮಾಡ್ತಾ ಇದೆಯಾ. ಸೊ ದೇರ್ ಇಸ್ ಎ ಸಿನ್ ವೆನ್ ವಿ ಬಿಕಮ್ ಅವರ್ ವರ್ಡ್ಸ್, ನಮ್ಮ ಮಾತುಗಳು, ಸ್ವಭಾವಗಳು ಬೇರೆಯವರು ದೇವರಿಂದ ಹಿಂಜಾರಿ ಹೋಗಲಿಕ್ಕೆ ಕಾರಣವಾದರೆ ಆಮೇಲೆ ದೇವರು ತಿಳಿಸ್ತಾರೆ, ನೀನು ಅವನಿಗೆ ವಿರೋಧವಾಗಿ ಮಾಡೋ ಪಾಪ ಅವನಿಗೆ ವಿರೋಧವಾಗಿ ಅಲ್ಲ, ನನಗೆ ವಿರೋಧವಾಗಿ. ಕಾರಣ ನಾನು ಅವನಿಗೋಸ್ಕರ ಪ್ರಾಣ ಕೊಟ್ಟಿದ್ದೀನಿ, ನಾನು ಅವನಿಗೋಸ್ಕರ ರಕ್ತವನ್ನು ಸುರಿಸಿದ್ದೀನಿ. ಅದಕ್ಕೆ ಆಗೋಷ್ಟು ನಮ್ಮಿಂದ ಬೇರೆಯವ್ರಿಗೊಂದು ತೊಂದರೆ ಬರದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಅದೇ ಟೈಮಲ್ಲಿ ರೋಮಾಪುರದವ್ರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯದಲ್ಲಿ ಬರೆದಿದೆ, ಪ್ರೀತಿ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಹೋಗಲ್ಲ ಅಂತ. ಆ ವಾಕ್ಯ ಒಂದ್ಸತಿ ಓದ್ಬಿಡೋಣ. ಪ್ರೀತಿ ಕ್ರೈಸ್ತ ಜೀವಿತದಲ್ಲಿ ದೊಡ್ಡ ಒಂದು ಲೆಸನ್ ಏನಂದರೆ ಪ್ರೀತಿಯ 13ನೇ ಅಧ್ಯಾಯ, ರೋಮಾಪುರದವ್ರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯದ ಎಷ್ಟನೇ ವಾಕ್ಯ? ಅದು 10ನೇ ವಾಕ್ಯ. ಓದಿ. Romans 13:10, love worketh no ill to his neighbor. ಕೆಲವು ಟ್ರಾನ್ಸ್ಲೇಷನ್ಸ್ ಅಲ್ಲಿ ಲವ್ ಡಸ್ ನಾಟ್ ಹಾರ್ಮ್ ಅದರ್ಸ್. ಕೇಡು ಮಾಡಲ್ಲ, ಬೇರೆಯವ್ರಿಗೆ ಕೇಡು ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಆತ್ಮಿಕವಾಗಿ ನಾನು ಹೇಗೆ ಬೆಳೆಯೋದು?
ದೇವರಾಗಿರುವ ಅನುಭವವನ್ನು ಎದುರು ನೋಡುವವರು ತುಂಬ ಸ್ಪೀಡಾಗಿ ಬೇಗ ದೇವರಲ್ಲಿ ಬೆಳೀತಾರೆ. ಆ ವಾಕ್ಯ ತಿರುಗಿ ಗಮನಿಸಿ, ನೀವು ನನ್ನನ್ನು ಹುಡುಕುವಿರಿ, ಪೂರ್ಣ ಹೃದಯದಿಂದ ಹುಡುಕುವಾಗ, ಮನಪೂರ್ವಕವಾಗಿ ಹುಡುಕುವಾಗ ನಾನು ನಿಮಗೆ ಕಾಣಿಸ್ಕೊಳ್ತೀನಿ. ಜಾತಿ ಮತ ವ್ಯತ್ಯಾಸ ಇಲ್ಲ, ಯಾರು ನನ್ನ ಹುಡುಕ್ತಾರೋ. ಸೊ ನಾವು ಎಷ್ಟೋ ಜನರು ಚರ್ಚಿಗೆ ಬರುವಾಗ ರೋಗ ಸೌಖ್ಯಕ್ಕೆ ಬರ್ತೀರಿ, ಬಿಡುಗಡೆಗೆ ಬರ್ತೀರಿ, ಬಾಡಿಗೆ ಮನೆಗೆ ಬರ್ತೀರಿ. ಬಾಡಿಗೆ ಮನೆ ಸಿಗುತ್ತೆ, 3 ವಾರ ಆದಮೇಲೆ ಅವ್ರು ಬರಲ್ಲ. ಆ ಮನೆಯಲ್ಲೇ ತೃಪ್ತಿಯಾಗಿರ್ತಾರೆ. ದೇವ್ರು ಹೇಳ್ತಾರೆ, ಪರಲೋಕದಲ್ಲಿ ನಾನು ಚಿನ್ನದ ಮನೆ ಮಾಡಿದ್ದೀನಿ, ನಿತ್ಯ ಕಾಲ ಬದುಕಕ್ಕೆ ಒಂದು ಮನೆ ಮಾಡಿದ್ದೀನಿ. ಈ ಮನೆಗಾಗಿ ನೀನು ನನ್ನನ್ನು ಬಿಡಬೇಡ, ನನ್ನ ಹಿಂಬಾಲಿಸುವಾಗ ನಾನು ನಿನಗೆ ಪರಲೋಕದಲ್ಲಿ ನಿತ್ಯವಾದ ಒಂದು ಮನೆಯನ್ನು ಸಿದ್ಧಪಡಿಸಿದ್ದೀನಿ. ದೇವ್ರ ದಯೆಯಿಂದ ಅದಕ್ಕೆ ಬಾಡಿಗೆ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಟ್ಯಾಕ್ಸ್ ಇಲ್ಲ, ಅದು ಸಂತೋಷವಾಗಿರೋರು ಒಂದು ಆಮೇಲೆ ಹೇಳ್ತೀರಾ. ಹಾಲೆಲೂಯಾ. So, what produces spiritual growth? An encounter with God produces rapid speed spiritual growth. ಅದಕ್ಕೆ ನೀವು ಪೌಲನ್ನು ನೋಡಿ, ಯಾವಾಗ ದೇವರನ್ನ ಸಂಧಿಸ್ತಾನೋ ಆವಾಗಿಂದ ಅವನು ಮಿಷನರಿ ಜರ್ನಿ ಮಾಡ್ತಾರೆ. ರೆವಲೇಷನ್ಸ್ ಗೊತ್ತಾಗ್ತದೆ, ಪ್ರಕಟಣೆಗಳು ಗೊತ್ತಾಗ್ತದೆ, ಬೈಬಲ್ ಅನೇಕ ಪುಸ್ತಕಗಳನ್ನು ಬರೀತಾ ಇದ್ದಾರೆ. ಈ ಬಿಕೇಮ್ ರಾಬಸ್ಟ್ ಪರ್ಸನ್. ತುಂಬ ಸ್ಪೀಡಾಗಿ ಬೆಳೆದು ಮಾತ್ರ ಅಲ್ಲ, ಸಭೆಗಳನ್ನ ಸ್ಥಾಪಿಸ್ತಾ ಇದ್ದಾನೆ, ಬೇರೆಯವ್ರನ್ನ ಬೆಳೆಸ್ತಾ ಇದ್ದಾನೆ, ಸೇವಕರನ್ನ ನೇಮಿಸ್ತಾ ಇದ್ದಾನೆ. ನೋಡಿ ಎಷ್ಟು ಫಲ ಕೊಡ್ತಾ ಇದ್ದಾನೆ. ಯಾಕೆ ಒಂದು ಅನುಭವ ದೇವರಾಗಿ ಆ ದಮಸ್ಕೋಸ್ ಎಂಬ ದಾರಿಯಲ್ಲಿ ಒಂದು ದೇವರ ಮುಖಾಮುಖವಾಗಿ. ನಮ್ಮ ತಂದೆ ಬಗ್ಗೆ ಸಾಕ್ಷಿ ಹೇಳ್ತಾ ಇದ್ದೀನಿ. ನಮ್ಮ ತಂದೆ ಕುಡಿಯೋದ್ರಲ್ಲಿ ಎಕ್ಸ್ಪರ್ಟು. ಜಿಪುನ ಅಂತಾರಲ್ಲ, ಜಿಪುನನ ಏನಂದ್ರೆ ಪಂಡಿತ. ನಮ್ಮಪ್ಪ ಅಷ್ಟು ನಮ್ಮ ಅಮ್ಮ ಚರ್ಚಿಗೆ ಹೋಗುವಾಗ ಹೇಳ್ತಾರೆ, ನೀವು ಚರ್ಚಿಗೆ ಬನ್ನಿ ಅಂದರೆ, ಇಲ್ಲ ನಾನು ಬರಲ್ಲ, ಒಂದು ಸತಿ ಬನ್ನಿ ಚರ್ಚಿಗೆ. ಅವಾಗ ಹೇಳ್ತಾರೆ, ಸರಿ ನಾನು ಒಂದು ಸತಿ ಬರ್ತೀನಿ, ನನಗೆ ಚರ್ಚಿಗೆ ಬಂದಮೇಲೆ ನನಗೆ ಕುಡಿಯೋಕೆ ಈಸ್ ಕೊಡ್ತೀಯಾ ಅಂತ ಹೇಳ್ತಾರೆ. ಹಂಗಾದರೂ ಬರಬೇಕು ಅಂತ ಅವ್ರನ್ನ ಬಂದರು ಒಂದು ದಿವಸ. ಅದಾದಮೇಲೆ ತಕ್ಷಣ ಕೇಳಿದ್ರು ಕುಡಿಯೋಕ್ಕೆ ಬೇಕಂತ. ಬಟ್ ಅವ್ರು ಚರ್ಚಿಗೆ ಬಂದು ಹೋದರು. ಬಟ್ ಒಂದು ದಿವಸ ಕುಡ್ದಿರುವಾಗ, ಮಲ್ಕೊಂಡಿರುವಾಗ, ಎಷ್ಟೋ ವರ್ಷ ನಮ್ಮ ತಾಯಿ ಕಣ್ಣೀರಿಂದ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತಾರೆ. ಒಂದು ದಿವಸ ಯೇಸು ಸ್ವಾಮಿ ಅವರಿಗೆ ರಾತ್ರಿ ಕಾಣಿಸ್ಕೊಂಡು ಕುಡ್ದಿರುವಾಗ ಒಂದೇ ಮಾತು ಹೇಳಿದ್ರು, ಚಂದ್ರನ್, ಆಕಾಶ ಭೂಮಿ ಸೃಷ್ಟಿ ಮಾಡಿದ ಸರ್ವಶಕ್ತನ ದೇವರು. ಒಂದು ಪದ ನಮ್ಮ ತಂದೆ ಆವಾಗಲೇ ಎದ್ದು ಚಾಪೆ ಹಾಕ್ಕೊಂಡು, ಈ ಬೈಬಲ್ ಯಾವಾಗಲೂ ಬಿಸಾಕ್ತಾರೆ, ಆ ಬೈಬಲ್ ತೊಗೊಂಡು ಚಿಕ್ಕ ವಯಸ್ಸಿನ ಮಾಡಿದ ಎಲ್ಲ ಪಾಪ ಅರಿಕೆ ಮಾಡಿ ಅವ್ರ ಜೀವಿತ ದೇವರಿಗೆ ಒಪ್ಪಿಸ್ಕೊಟ್ಟು ನಮ್ಮ ತಾಯಿ ಹತ್ರ ಹೇಳಿದ್ರು, ಇನ್ನು ಮುಂದೆ ನಾನು ಚರ್ಚಿಗೆ ಬರ್ತೀನಿ, ನೀನು ಹೋಗೋದಕ್ಕಿಂತ ಮುಂಚೆನೇ ನಾನು ಚರ್ಚಿಗೆ ಹೋಗ್ತೀನಿ. ಆಮೇಲೆ ನೋಡ್ರಿ ನಮ್ಮ ತಂದೆ ಅವಾಗ ಸಾಕ್ಷಿ ಹೇಳ್ತಾರೆ, ಅವ್ರು ಯಾವಾಗಲೂ ಫಸ್ಟ್ ಲೈನಲ್ಲಿ ಇರ್ತಾರೆ. ಯಾಕೆ? ಅವ್ರು ಹೆಂಗೆ ಚೇಂಜ್ ಆಯಿತು? ಒಂದು ಅನುಭವ, ದೇವರಾಗಿರುವ ಒಂದೇ ಒಂದು ಅನುಭವ ಅವ್ರ ಲೈಫನ್ನು, ಅವ್ರ ಕೈಯಲ್ಲಿ ಚೇಂಜ್ ಆಗದೇ ಇರುವಂಥ ಬದಲಾವಣೆ ಪರಿಶುದ್ಧಾತ್ಮನು ದೇವರು ಅವರಲ್ಲಿ ತಂದರು. ಹಲ್ಲೆಲೂಯಾ. ಸೊ ಈ ಹೊಸ ವರ್ಷಕ್ಕೆ ಏನು ಸಂದೇಶ? ದೇವರೇ, ನನಗೆ ದೇವರಾಗಿರೋ ಒಂದು ಅನುಭವ ಬೇಕೇ ಬೇಕು ಕರ್ತನೆ. ದಟ್ ಮೇಕ್ಸ್ ಯು ಎ ಸ್ಪಿರಿಚುವಲ್ ಪರ್ಸನ್. ಹಲ್ಲೆಲೂಯಾ. ದೇವರು ಕಾಣಿಸ್ಕೊಳ್ತಾರಾ? ಖಂಡಿತವಾಗಿ. ಆಮೇನ್. ನೀವು ನನ್ನನ್ನು ಹುಡುಕ್ತೀರಾ, ಪೂರ್ಣ ಹೃದಯದಿಂದ ಹುಡುಕ್ತಾರೆ, ನಾನು ನಿಮಗೆ ಕಾಣಿಸ್ಕೊಳ್ತೀನಿ. ನನ್ನ ವಾಕ್ಯ ನಿಮಗೆ ಬರುತ್ತೆ, ನನ್ನ ಆತ್ಮ ನಿಮ್ಮ ಮೇಲೆ ಕಳಿಸ್ತೀನಿ, ನಾನು ನಿಮ್ಮನ್ನು ಆಳ್ವಿಕೆ ಮಾಡ್ತೀನಿ. ಆ ಕ್ಷಣದಿಂದ ನಿಮ್ಮ ಜೀವಿತ ದೇವರ ಕಂಟ್ರೋಲಲ್ಲಿ ಇರುತ್ತೆ. ಹಲ್ಲೆಲೂಯಾ. ಎಷ್ಟೇ ದುಡ್ಡಿದ್ರು ತೃಪ್ತಿ ಇಲ್ದಿರೋರು ಇದ್ದಾರೆ, ಫ್ಯಾಮಿಲಿಯಲ್ಲಿ ಎಲ್ಲರೂ ಇದ್ದರೂ ಮನೇಲಿ ಸಮಾಧಾನ ಇಲ್ದಿರೋರು ಇದ್ದಾರೆ. ಬಟ್ ದೇವರು ಒಂದ್ಸತಿ ಹೃದಯದಲ್ಲಿ ಬರುವಾಗ ಅವನ ಜೀವಿತ ಮಾತ್ರ ಅಲ್ಲ, ಅವನ ಕುಟುಂಬದಲ್ಲಿರುವ ಎಲ್ಲರ ಜೀವಿತ, ಅವನ ಹಳ್ಳಿನೇ ಬದಲಾವಣೆ ಆಗುತ್ತೆ. ಅಂತ ಒಂದು ಅನುಭವ ಈ ಹೊಸ ವರ್ಷದಲ್ಲಿ, 2026ನೇ ವರ್ಷದಲ್ಲಿ ನನ್ನ ಸೃಷ್ಟಿ ಮಾಡಿದ ಆ ದೇವರಾಗಿರೋ ಒಂದು ಅನುಭವ ನನಗೆ ಬೇಕು ಕರ್ತನೆ ಅಂತ ಪ್ರಾರ್ಥನೆ ಮಾಡೋ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಅವರು ಆತ್ಮಿಕವಾಗಿ ಬಲವುಳ್ಳವರಾಗಿ ಬೆಳೆಯುವರಾಗಿರ್ತಾರೆ. ಹಲ್ಲೆಲೂಯಾ. ನನ್ನ ಅನುಭವನೂ ಹಾಗೆ. ಪಾಸ್ಟ್ರು ಮಗ ಅಂದ್ಬಿಟ್ಟು ಚರ್ಚಿಗೆ ಬರ್ತಾ ಇದೆ. ನಾನಂತೂ 12 ಗಂಟೆ ಕಾಯ್ತಾ ಇದೆ. ನಮ್ಮ ಅಪ್ಪ 3 ಅಲೆಲಿ ಹೇಳಿ 3ನೇ ಅಲೆಲಿಗೆ ನಾನು ಕಾಣಿಸೋದೇ ಇಲ್ಲ. ಅಲ್ಲಿ 3ನೇ ಅಲೆಲಿಗೆ ಬ್ಯಾಟ್ ತೊಗೊಂಡು ಓಡೋ ಕ್ರಿಕೆಟಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಆಡ್ತಾ ಇದೆ, ಕ್ರಿಕೆಟ್ ಆಡ್ತಾ ಇದೆ. ಚರ್ಚಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸರಿ, ಪಾಸ್ಟ್ರು ಮಗ ಅಂತ ಬಂದು ಕೂತ್ಕೊಳ್ತಾ ಇದೆ. ಎಷ್ಟೋ ವರ್ಷ ಹೆಸರು ಕ್ರೈಸ್ತನಾಗಿದ್ದೆ. ಬಟ್ ಒಂದು ದಿವಸ ನಾನು ದೇವರದ ತೀರ್ಮಾನ ತೊಗೊಂಡೆ, ಈ ಥರ ಸೋತು ಇರುವ ಕ್ರೈಸ್ತ ಜೀವಿತಕ್ಕಿಂತ ಆಮೇಲೆ ದೇವರೇ, ನನಗೆ ಒಂದು ದೇವರಾಗಿರೋ ಅನುಭವ ಬೇಕಾಗ್ತಾನೆ, ಪರಿಶುದ್ಧಾತ್ಮನ ಅನುಭವ ಬೇಕು. ಅದಕ್ಕೋಸ್ಕರ ಡೈಲಿ ಪ್ರೇಯರ್ ಮಾಡ್ತಾ ಇದ್ದೆ. ನಾನು ರಾತ್ರಿ ಹೋಗಿ ಚರ್ಚಲ್ಲಿ ಮಲ್ಕೊಳ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಹಿಂಗೆ ಯಾರ ಹತ್ರ ಮಾತಾಡೋದಿಲ್ಲ, ತುಂಬ ನಾಚಿಗೆ, ಓದೋದ್ರಲ್ಲಿ ತುಂಬ ದಡ್ಡ. ಆಮೇಲೆ ತುಂಬ ನಾಚಿಗೆ. ಯಾರಾದ್ರು ನಮ್ಮ ನೆಂಟರು ನಮ್ಮ ಮನೆಗೆ ಬಂದರೆ ನಾನು ಸ್ಕ್ರೀನಿಂದ ಹಿಂಗೆ ನೋಡ್ತೀನಿ. ಆವಾಗ ನಿಮ್ಮ ಮಗಳನ್ನ ಕರೀರಿ ಅಂತ ಹೇಳಿ. ಸೊ ನಾನು ಅವ್ರು ಯೋಚನೆ ಮಾಡಿ ಹೆಣ್ಣು ಹುಡುಗಿ ಅಂತ ಪ್ರೈಸ್ ಅಲ್ಲ.
ಮೀನ್ಸ್ ತುಂಬ ನಾಚಿಕೆ, ಜನ ಯಾರಾದ್ರೂ ಮಾತಾಡಲ್ಲ, ತುಂಬ ಸೈಲೆನ್ಸು. ನಾನೇ ರೂಮ್ಗೆ ಹೋಗ್ಬಿಟ್ಟು ಯಾಕಪ್ಪ ಭೂಮಿಯಲ್ಲಿ ಬದುಕಿದ್ದೀನಿ ಹಿಂಗೆಲ್ಲ ಯೋಚನೆ ಮಾಡ್ಕೊಂಡಿದ್ದೆ. ಬಟ್ ಒಂದು ಅನುಭವ ಬೇಕು ಕರ್ತನೆ ಅಂತ ನಾನು ಎಷ್ಟೋ ದಿನಗಳು ಡೈಲಿ ಪ್ರೇಯರ್ ಮಾಡ್ಕೊಂಡು ಕಣ್ಣೀರು ಸುರಿಸಿ ಒಂದು ದಿನನೇ ಪ್ರೇಯರ್ ಮಾಡ್ತಾ ಇದ್ದಾಗ ಒಂದು ರಾತ್ರಿ ಭಯಂಕರವಾದ ಪರಿಶುದ್ಧಾತ್ಮನ ಶಕ್ತಿ, ಪರಲೋಕದಿಂದ ಭಯಂಕರವಾದ ದೇವರ ಪ್ರಸನ್ನತೆ, ದೇವರ ಶಕ್ತಿ ಭಯಂಕರವಾಗಿ ನನ್ನಲ್ಲಿ ಇಳಿದು ಬಂದು ನನ್ನ ಶರೀರದಲ್ಲಿ ತುಂಬಿಸುವ ಅನುಭವ ನನಗುಂಟಾಯಿತು. ಆವಾಗಿಂದ ಆಮೇಲೆ ಪ್ರೇಯರ್ ಮಾಡುವಾಗ ದೇವ್ರ ಸ್ವರ ಕೇಳೋದು. ಅವಾಗಿಂದ ಮುಂಚೆ ನಾನು ಪ್ರೇಯರ್ ಮಾಡ್ತಾಯಿದ್ದೆ. ಹೆಂಗಂದ್ರೆ ಅಲಾರಾಮ್ ಕ್ಲಾಕ್ ಹಾಕ್ಬಿಟ್ಟು 3 ಗಂಟೆಗೆ 4 ಗಂಟೆಗೆ ಮಡಗ್ತೀನಿ. ಅಲಾರಾಮ್ ಫಸ್ಟ್ ಹೊಡೆದಾಗ ಅಲಾರಾಮ್ಗೊಂದು ಏಟು, ತಿರುಗಿ ಅಲಾರಾಮ್ ಹೊಡೆದ್ರೆ 2ನೇ ಏಟು ಆ ಬ್ಯಾಟ್ರಿನೇ ಬಿಚ್ಚಿ ಬಂದುಬಿಡುತ್ತೆ. ಹಂಗೆ ನಿದ್ದೆ ಮಾಡ್ತೀನಿ. ಪ್ರೇಯರ್ ಮಾಡೋಕ್ಕಂತ ಆಸೆ ಇದೆ, ಬಟ್ ಆಗ್ತಾಯಿಲ್ಲ. ಬಟ್ ಪರಿಶುದ್ಧ ದೇವರ ಅನುಭವ ಆದಾಗ ಕರೆಕ್ಟು ದೇವರೇ ಎಬ್ಬಿಸ್ತಾರೆ. ಬೈಬಲ್ ಓದೋಕ್ಕೆ ಪ್ರೇರಣೆ ಕೊಡ್ತಾರೆ. ಅವ್ರು ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ. ಹಾಲೆಲೂಯಾ. ಅವ್ರು ಹೇಳ್ತಾರೆ ಇವತ್ತು ಉಪವಾಸ ತಗೋ, ಅವ್ರು ಹೇಳ್ತಾರೆ ಇವತ್ತು ಇಲ್ಲಿ ಸೇವೆಗೆ ಹೋಗು. ಅವ್ರು ನಮ್ಗೆ ಒಳಗಡೆಯಿಂದ ಗೈಡ್ ಮಾಡ್ತಾರೆ. ಮುಂಚೆ ನಾನು ಎಫರ್ಟ್ ಆಗ್ತಾ ಇದೆ, ಇವಾಗ ದೇವರೇ ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಇಂಥ ಅನುಭವ 2026ನೇ ವರ್ಷ ಆತ್ಮಿಕವಾಗಿ ಬೆಳೆಯುವಂಥ ಅಂಥ ಒಂದು ಅನುಭವ, ಒಂದು ರ್ಯಾಡಿಕಲ್ ಚೇಂಜ್ ಪರಿಶುದ್ಧಾತ್ಮನಿಂದ ಯೇಸುವಿನ ನಾಮದಲ್ಲಿ ಸಭೆಗೆ ಬರೋ ಒಬ್ಬೊಬ್ಬರಿಗೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಅಂತ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ಇಂಥ ಅನುಭವ ಮೋಶೆಗೆ ಒಂದು ಸತಿ ಆಯಿತು. ಮೋಶೆ ಡೈರೆಕ್ಟಾಗಿ ದೇವ್ರನ್ನ ಮುಳ್ಳಿನ ಪೊದೆಯನ್ನು ನೋಡ್ತಾನೆ. ಉರಿತಾ ಇದೆ, ಬಟ್ ಮುಳ್ಳು ಗಿಡ ಉರಿತಾ ಇದೆ, ಬಟ್ ಗಿಡ ಸುಟ್ಟೋಗ್ತಾ ಇಲ್ಲ. ಏನೋ ನೋಡೋಕ್ಕಂತ ಹತ್ರ ಹೋಗ್ತಾನೆ. ಹತ್ರ ಹೋಗಿದ ತಕ್ಷಣ ದೇವರು ಮೋಶೆ ಹತ್ರ ಮಾತಾಡ್ತಾರೆ. ಆಮೇಲೆ ದೇವರು ಫಸ್ಟ್ ಹೆಂಗೆ ಗೊತ್ತಾ ಮಾತಾಡ್ತಾರೆ, ಅವನ ಹತ್ರ ಕೆಲವು ಕಾರ್ಯ ಮಾತಾಡಿದ ಮೇಲೆ ನಾನು ನಿನ್ನನ್ನು ಇಸ್ರಾಯೇಲ್ ಜನನ ಬಿಡುಗಡೆ ಮಾಡೋಕ್ಕೆ ಕಳಿಸ್ತಾ ಇದ್ದೀನಿ. ಆವಾಗವರೆಗೂ ಮೋಶೆಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ. ಕುರಿ ಮರಿ ನೋಡ್ಕೊಂಡು ಹಿಂಗೆ ಒಂದ್ಸತಿ ದೇವ್ರ ಅನುಭವ ಆದಾಗ ಕರೆಕ್ಟಾಗಿ ದೇವ್ರು ಹೇಳ್ತಾರೆ, ನಿನ್ನನ್ನು ಸೃಷ್ಟಿ ಮಾಡಿದೆ ಬೇರೆಯವ್ರನ್ನ ಬಿಡುಗಡೆ ಮಾಡೋಕ್ಕೆ, ನಿನ್ನನ್ನು ಬಿಡುಗಡೆ ಮಾಡೋಕ್ಕೆ ನಾನು ಕಳಿಸ್ತಾ ಇದ್ದೀನಿ. ನಾನು ಕಳಿಸೋದು ಮಾತ್ರ ಅಲ್ಲ, ನಾನು ನಿನ್ನ ಜೊತೆ ಬರ್ತಾ ಇದ್ದೀನಿ. ಆಮೇಲೆ ನೀನು ಹೋಗಿ ನಿನ್ನ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಶಕ್ತಿ ನಾನು ಕೊಡ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ದೇವರು ಮಾತಾಡಿದ್ರು. ಹಲ್ಲೆಲೂಯಾ. ಆಮೇಲೆ ಆ ಅನುಭವ ಏನು ಗೊತ್ತಾ, ಮೋಶೆಗೆ ಒಂದು ಅನುಭವ ಆದಮೇಲೆ ಅವಾಗಿಂದ ಅವ್ನು ಸಾಯೋವರೆಗೂ ದೇವರ ಪ್ರಸನ್ನತೆ 1 ಸೆಕೆಂಡ್ ಅವನ್ನ ಬಿಟ್ಟಿರಲಿಲ್ಲ. ಯಾವಾಗಲೂ ದೇವರು ಅವನ ಜೊತೆ ಇದ್ರು. ಹಾಲೆಲೂಯಾ. ಒಂದು ದೇವರ ಅನುಭವ ನಿನ್ನ ಲೈಫನ್ನು ಚೇಂಜ್ ಆಗುತ್ತೆ. ನಿನ್ನ ಲೈಫ್ ಚೇಂಜ್ ಆಗುತ್ತೆ, ನಿನ್ನ ಫ್ಯಾಮಿಲಿ ಲೈಫ್ ಚೇಂಜ್ ಆಗುತ್ತೆ, ನಿಮ್ಮ ಗಂಡನ ಲೈಫ್ ಚೇಂಜ್ ಆಗುತ್ತೆ, ನಿಮ್ಮ ಮಕ್ಕಳ ಲೈಫ್ ಚೇಂಜ್ ಆಗುತ್ತೆ, ನಿನ್ನ ಇಡೀ ಊರಲ್ಲಿ ಬದಲಾವಣೆ ಉಂಟಾಗುತ್ತೆ. ಹಾಲೆಲೂಯಾ. ಇದು ನಿಜ ಅಲ್ವಾ? ನಮ್ಮ ಅಪ್ಪನ ಅವ್ರು ಚೇಂಜ್ ಆಗೋ ಥರ ವ್ಯಕ್ತಿ ಅಲ್ಲ. ಅವ್ರು ಮುಂಚೆಲ್ಲ ಹೇಳ್ತಾರೆ, ನಮ್ಮ ಮಮ್ಮಿ ಎಲ್ಲ ಅಳ್ತ್ಕೊಂಡು ಪ್ರೇಯರ್ ಮಾಡ್ತಾರೆ, ದೇವರೇ ನಮ್ಮ ಗಂಡ ಚರ್ಚಿಗೆ ಬರಬೇಕು. ಅವ್ರು ಹೇಳ್ತಾರೆ, ನೀನು ಎಷ್ಟು ಹತ್ರೂ ನಾನು ಬರಲ್ಲ, ಕಪ್ಪು ಕಾಗೆ ಬಿಳಿಗಾದರೂ ನಾನಂತೂ ಬರಲ್ಲ. ನೀವು ಯಾವಾಗಲೂ ಅಲ್ಲೇನೋದು ಅಲ್ಲೆಲ್ಲಿಯೋ ಅಂದ್ಬಿಟ್ಟು ನೀವೆಲ್ಲ ಹಂದಿಗಳು ಅಂತೆಲ್ಲ ಬೈತಾಯಿದ್ರು. ಆಮೇಲೆ ಇವತ್ತು ಎಲ್ಲರೂ ಈ ಚರ್ಚಲ್ಲಿ ಜಾಸ್ತಿ ಅಲ್ಲೆಲ್ಲಿಯೋ ಅವರೇ ಹೇಳ್ತಾರೆ. ನಾನು ಅಷ್ಟು ಹೇಳಲ್ಲ. ಪ್ರೈಸ್ ಲಾರ್ಡ್. ಯಾವಾಗಲೂ ಎಲ್ಲದಕ್ಕೂ ಅಲ್ಲೆಲ್ಲಿ ಹೇಳ್ತಾರೆ. ಅಲ್ಲೆಲ್ಲಿ ಹೌದಲ್ಲ ಅಷ್ಟೇ. ಇವಾಗ ನೋಡಿದ್ರೆ ಅಲ್ಲೆಲ್ಲಿ ಹೇಳ್ತಾರೆ ಬೈದು ಹೇಳ್ತಾರೆ ಎಟ್ಟಿನೂ ಹೇಳು ಅಂತ. ಏನಾಯಿತು ಒಂದು ಅನುಭವ, ಆ ಅನುಭವ ನಿಜ ಆಗುತ್ತೆ. 2026ನೇ ವರ್ಷ ನಾನು ಒಂದು ವಿಶ್ವಾಸಿಯಾಗಿ ಭಾನುವಾರ ಒಂದು ದಿವಸ ಬಂದು ಹೋಗೋ ಒಂದು ವಿಶ್ವಾಸಿ ಆಗಿರೋದಿಲ್ಲ. ನನಗೆ ದೇವರಾಗಿರೋ ಅನುಭವ ಬೇಕು. ನೀನು ಸಂಧಿಸ್ತಾ ಇರೋದು ಸಾಧಾರಣ MLA ಮಿನಿಸ್ಟರ್ ಅಲ್ಲ, ಆಕಾಶ ಭೂಮಿ ಸೃಷ್ಟಿ ಮಾಡಿದ ಒಡೆಯನು, ಲೋಕ ಸೃಷ್ಟಿಕರ್ತನು. ಅವರು ಮಾತಾಡುವಾಗ ಸತ್ತವ್ರು ಎದ್ದೇಳ್ತಾ ಇದ್ದಾರೆ. ಅವ್ರು ಯಾರಿಗೆಲ್ಲ ಅಂತ ಅವ್ರಿಗೆ ದೇವರಾಗಿರೋ ಅನುಭವ ಆಗಿದ್ವು, ಅವ್ರ ಲೈಫ್ ಡೀಪ್ ಆಗಿ ಚೇಂಜ್ ಆಗಿದೆ. ಹಾಲೆಲೂಯಾ, ಆಮೇನ್. ಅಂಥ ಅನುಭವ ನಿಮಗಾದರೆ ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಆಗುತ್ತೆ. ಅದೇ ಈ ಅನುಭವದ ವಿಶೇಷತೆ. ಒಂದ್ಸತಿ ದೇವರಾಗಿರೋ ಅನುಭವ ಆದರೆ ಅವ್ನಿಗೆ ಇನ್ನೂ ಅಂಥ ಅನುಭವ ಬೇಕು. ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಹಾಲೆಲೂಯಾ. ದೇವರ ಅಂಥ ಅನುಭವಗಳು ಯೇಸುವಿನ ನಾಮದಲ್ಲಿ ನಿಮಗೆ ಸಿಕ್ಕಲಿ, ನಿಮ್ಮ ಮಕ್ಕಳಿಗೆ ಅದು ಉಂಟಾಗಲಿ. ಈ ವರ್ಷ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿ. ನೀವು ನನ್ನ ನೋಡಿದ್ದೀರಾ ಇಲ್ಲಿ. ನನ್ನ 16ನೇ ವಯಸ್ಸಲ್ಲಿ ನನ್ನ ಕತೆ ಕೇಳಿ. ಆಸ್ಮಾ ಕಾಯಿಲೆ, ಸ್ಕಿನ್ ಅಲರ್ಜಿ, ಏನು ಆಸ್ಮಾ ಕಾಯಿಲೆ, ಸ್ಕಿನ್ ಅಲರ್ಜಿ, ಶರೀರದಲ್ಲಿ ಸ್ಕಿನ್ ಅಲರ್ಜಿ, ಅವಾಗವಾಗ ಕಾಯಿಲೆ. ಎಷ್ಟು 16-17 ವಯಸ್ಸಲ್ಲಿ. ಬಟ್ ಒಂದು ದೇವರಾಗಿರೋ ಅನುಭವ ಬಂದಾಗ ಒಂದೊಂದಾಗಿ ಆ ಕಾಯಿಲೆ ಕಿತ್ಕೊಂಡು ಹೋದಂಗೆ ಆಯಿತು ಶರೀರದಲ್ಲಿ. ಆಮೇಲೆ ದೇವ್ರು ನಮಗೆ, ನಾನು ರೋಗ ಸೌಖ್ಯಕ್ಕಾಗಿ ಬರಲಿಲ್ಲ, ರೋಗ ಸೌಖ್ಯ ಕೊಡುವ ದೇವ್ರನ್ನ ಹುಡುಕಿ ಹೋದಾಗ ದೇವರು ಸೌಖ್ಯನೂ ಕೊಟ್ಟರು, ಸೌಖ್ಯ ಕೊಡುವ ವರವನ್ನು ಕೊಟ್ಟರು. ಇವತ್ತು ಅದ್ಭುತವನ್ನು ದೇವರು ಮಾಡುವನಾಗಿರ್ತಾನೆ. ಹಾಲೆಲೂಯಾ. ವಾಕ್ಯ ಹೀಗೆ ಹೇಳುತ್ತೆ, ದೇವರನ್ನ ಹುಡುಕೋರಿಗೆ ಯಾವ ಕೊರತೆ ಬರೋದಿಲ್ಲ. 2026ನೇ ವರ್ಷ ನೀನು ದೇವರನ್ನ ಪ್ರೀತಿಸಿದಾದ್ರೆ, ಈ ದೇವರನ್ನ ಹುಡುಕುದಾದ್ರೆ, ಎಷ್ಟೋ ದುಡ್ಡಿಂದ ಹೋಗಿದ್ಯಾ ಆದ್ರೂ ಸಮಾಧಾನ ಇಲ್ಲ, ಗೌರವ ಬೇಕಂದ್ರೆ ಎದುರು ನೋಡ್ತಾ ಇದೆಯಾ ಆದ್ರೂ ಸಮಾಧಾನ ಇಲ್ಲ. ಬಟ್ ನೀನು ಒಂದ್ಸತಿ ದೇವರನ್ನ ಹುಡುಕಿದ್ರೆ, ಆ ದೇವ್ರನ್ನ ಹತ್ರ ಮಾತಾಡಿದ್ರೆ, ಯು ಕ್ಯಾನ್ ನೆವರ್ ಬಿ ಸೇಮ್. ಹಾಲೆಲೂಯಾ.
ಅದಕ್ಕೆ ನಾವು ಸೇರಿ ಹಾಡೋಣ. ಪ್ರಾಯ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಹಸಿರಾದ ಹುಲ್ಲಲ್ಲೇ ನನ್ನನ್ನು ನಡೆಸುವನು. ಹಸಿರಾದ ಹುಲ್ಲಲ್ಲೇ ನನ್ನನ್ನು ನಡೆಸುವನು. ಜೀವವುಳ್ಳ ಬುಗ್ಗೆಯಿಂದ ದಾಹವ ತೀರಿಸುವನು. ಜೀವವುಳ್ಳ ಬುಗ್ಗೆಯಿಂದ ದಾಹವ ತೀರಿಸುವ. ಪ್ರಾಯ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಅನುಭವ ಆದರೆ ನಿಮ್ಮ ಮಕ್ಕಳನ್ನ ಬದಲಾಯಿಸುತ್ತೆ, ನಿಮ್ಮ ಹೆಂಡತಿಯನ್ನ ಬದಲಾಯಿಸುತ್ತೆ, ನಿಮ್ಮ ಯಜಮಾನನ ಬದಲಾಯಿಸುತ್ತೆ, ನಿಮ್ಮ ಫ್ಯಾಮಿಲಿನ ಬದಲಾಯಿಸುತ್ತೆ. ಒಂದು ವ್ಯಕ್ತಿ ದೇವರನ್ನ ಸಂಧಿಸಿದ್ರೆ ಅವನ ಸುತ್ತಲಿರುವ ಎಲ್ಲರಿಗೂ ಬಿಡುಗಡೆ, ಆಶೀರ್ವಾದವಾಗಿ ದೇವರು ಮಾರ್ಪಡಿಸ್ತಾರೆ. ನಿನ್ನ ಲೋಕಕ್ಕೆ ಆಶೀರ್ವಾದವಾಗಿರ್ತೀಯ. 2026ನೇ ವರ್ಷ ಅಂತ ಒಂದು ಅನುಭವ ನನಗೆ ಬೇಕು ಕರ್ತನೆ ಎಂಬ ಪ್ರಾರ್ಥನೆ ಒಬ್ಬೊಬ್ಬರಲ್ಲಿ ಇರಲಿ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ಲಾರ್ಡ್. ನಂಗೆ ತಿಳಿದ ಒಂದು ಸಿಸ್ಟರ್ ಇದ್ದಾರೆ ಬೆಂಗಳೂರಲ್ಲಿ. ಇವಾಗ ಅವರು ಅಮೇರಿಕಾದಲ್ಲಿ ಪ್ರೈಸ್ ಲಾರ್ಡ್ ಟೆಕ್ಸಸಲ್ಲಿದ್ದಾರೆ. ಅವ್ರಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲ. ಎಲ್ಲರೂ ತುಂಬ ನೋವಲ್ಲಿರುವಂಥ ಸಿಸ್ಟ್ರು ದಿನಗಳು ಪ್ರೇಯರ್ ಮಾಡಿದ್ರು. ಅವ್ರು ಹೇಳಿದ್ರು, ದೇವರೇ ಮಕ್ಕಳ ವಿಷಯ ಬಿಟ್ಬಿಡಿ, ನನಗೆ ನಿನ್ನನ್ನು ನೋಡಬೇಕು ಯೇಸು ಸ್ವಾಮಿ. ಒಂದು ಸತಿ ದೇವ್ರ ಪ್ರಸನ್ನತೆ ಅವರ ಮಗಳನ್ನ ಮುಟ್ಟಿದ್ರು. ಪ್ರಿಯ ದೇವ್ರ ಮಕ್ಕಳೇ, ಒಂದೇ ಸತಿ 3 ಮಕ್ಕಳು ಹೆಣ್ಮಕ್ಳು ನಾ ಅವ್ರನ್ನ ನೋಡಿದ್ದೀನಿ. ಇವಾಗ ಒಂದು ಗಂಡು ಮಗು, ಟೋಟಲ್ 4 ಮಕ್ಕಳು ಇವತ್ತು ದೇವರ ಸೇವೆ ಮಾಡ್ತಾ ಇದ್ದಾರೆ. ಸಕಾಯಿಗೆ ಪೊಸಿಷನ್ ಇದೆ, ದುಡ್ಡಿದೆ, ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಎಲ್ಲ ಇದೆ. ಬಟ್ ಒಳಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ. ದುಡ್ಡಿದೆ, ದೊಡ್ಡ ಮನೆ, ನೆಮ್ಮದಿ ಇಲ್ಲ. ಬಟ್ ದೇವ್ರನ್ನ ಅವನು ಸಂಧಿಸಿದಾಗ ಮನೆಯಲ್ಲಿ ಸಂತೋಷವೇ ಸಂತೋಷ. ಯೇಸು ಸ್ವಾಮಿ ಹೃದಯದಲ್ಲಿ ಬರುವಾಗ ಅವನ ಜೀವಿತದಲ್ಲಿ ಬದಲಾವಣೆ, ಮನೆಯಲ್ಲಿ ನೆಮ್ಮದಿ, ಮಕ್ಕಳಲ್ಲಿ ಬದಲಾವಣೆ. ಫಸ್ಟ್ ನಿಮ್ಮಲ್ಲಿ ಆ ಬದಲಾವಣೆ ಆರಂಭಿಸಲಿ. ಸೊ ಈ ಹೊಸ ವರ್ಷಕ್ಕೆ ಏನು ವಾಗ್ದಾನ? ನನಗೆ ದೇವರಾಗಿರೋ ಒಂದು ಅನುಭವ ಬೇಕು. ಆಮೇನ್. ಈ ಅನುಭವ ಬಾಕಿ ನೀನು ಕೇಳ್ದಿರುವ ಎಲ್ಲ ಆಶೀರ್ವಾದ ನಿನಗೆ ಬರ ಮಾಡುತ್ತೆ. ಈ ಅನುಭವ ನನ್ನ ಬೆಂಚುಳ್ಳ ವಿಶ್ವಾಸಿಯಾಗಿ ಮಾರ್ಪಡಿಸುತ್ತೆ. ಈ ಅನುಭವ ಆಮೇಲೆ ನಿನಗೆ ಪಾಪದ ಮೇಲೆ ಜಯವನ್ನು ಕೊಡುತ್ತೆ. ನನಗೊಬ್ಬ ಫ್ರೆಂಡ್ ಗೊತ್ತು, HBR ಲೆವೆಲ್ ಇದ್ದಾನೆ. ಅವನ ಬಗ್ಗೆ ಸುಮಾರು ಸಾಕ್ಷಿ ಹೇಳಿದ್ದಾನೆ. ಡ್ರಗ್ಸ್ ತಗೊಳ್ತಾನೆ, ಸಿಗರೇಟ್ ಸೇತಾನೆ, ಅಪ್ಪ ಅಮ್ಮ ಮಾತು ಕೇಳಲ್ಲ, ಕೆಟ್ಟ ಅಭ್ಯಾಸ, ಹನ್ಸ್ ಹಾಕೋದು, ಎಲ್ಲ ಕೆಟ್ಟ ಅಭ್ಯಾಸ. ಒಂದು ದಿವಸ ಅವನ ಫ್ರೆಂಡು ಈ ಥರ ಮೀಟಿಂಗ್ ಕರ್ಕೊಂಡು ಹೋದ್ರು. ಪಾಸ್ಟರ್ ಪ್ರೇಯರ್ ಮಾಡ್ತಾ ಇದ್ದಾಗ ದೇವರು ಮುಟ್ಟಿದ್ದು. ಅವಾಗಿಂದ ಅವ್ನು ಚರ್ಚಿಗೆ ಹೋಗ್ಬೇಕಂತ ಆಸೆ ಇತ್ತು, ಆದರೂ ಈ ಸ್ವಭಾವಗಳು ಅವನಲ್ಲಿತ್ತು. ಒಂದು ದಿವಸ ಬೈಬಲ್ ಓದ್ತಾ ಇದ್ದಾಗ ಒಂದೇ ಒಂದು ವಾಕ್ಯ ಅವನ ಹೃದಯದಲ್ಲಿ ದೇವರು ಮಾತಾಡಿದ್ರು. ಆದಿಕಾಂಡ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜಿ ಹಾಕುತ್ತೆ. ಆ ವಾಕ್ಯ ಹಂಗೆ ಮಾತಾಡಿದಾಗ ದೇವರು ನೇರವಾಗಿ ಅವನ ಹತ್ರ ಮಾತಾಡಿದ್ರು. ಆ ಒಂದು ವಾಕ್ಯ ಹೃದಯದಲ್ಲಿ ಮಾತಾಡಿದಾಗ ಒಂದೊಂದಾಗಿ ದುರಾತ್ಮಗಳು ಒಂದೊಂದಾಗಿ ಹೋಗಿ 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 ಇವತ್ತು ಆ ಬ್ರದರ್ ಬಗ್ಗೆ ಹೇಳ್ತೀನಿ, ಯಾವಾಗಲೂ ಬೈಬಲ್ ಓದ್ತಾ ಇರ್ತಾರೆ, ಸುವಾರ್ತೆ ಸಾರ್ತಾ ಇರ್ತಾರೆ, ಎಲ್ಲದರಿಂದ ದೇವ್ರು ಬಿಡುಗಡೆ ಕೊಟ್ಟರು. ಒಂದು ದೇವರಾಗಿರುವ ಅನುಭವ. ಆದ್ದರಿಂದ 30-40 ವರ್ಷ ಪಾಪದ ಹತ್ರ ಒದ್ದಾಡೋಕ್ಕಿಂತ ಒಂದು ಅನುಭವ ದೇವರ ಹತ್ರ ಸಿಕ್ಕಿದ್ರೆ ಆ ಪಾಪದ ಆಳ್ವಿಕೆ ಎಂದೆಂದಿಗೂ ಅದರ ಮೇಲೆ ದೇವರು ಪರಿಪೂರ್ಣವಾದ ಜಯವನ್ನು ಕೊಡ್ತಾರೆ ಎಂಬುದಾಗಿ ನಂಬುವವರು ದೇವರಿಗೆ ಒಂದು ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ. ಈ ಹೊಸ ವರ್ಷದಲ್ಲಿ ನನಗೆ ದುಡ್ಡಿದೆ, ಮನೆ ಇದೆ, ಎಲ್ಲ ಇದೆ, ಬಟ್ ದೇವರಾಗಿರೋ ಒಂದು ಅನುಭವ ಬೇಕು ಎಂಬುದಾಗಿ ಸಹೋದರ, ನೀನು ದೇವರನ್ನ ಹುಡುಕುವುದಾದ್ರೆ ನಾನು ದೇವರನ್ನ ನೋಡಬೇಕು. ನಿಜವಾದ ದೇವರು ಯಾರು? ಆ ದೇವರನ್ನ ನೋಡಬೇಕು. ವಾಕ್ಯ ಹೀಗೆ ಹೇಳುತ್ತೆ, ನೀವು ನನ್ನನ್ನು ಹುಡುಕ್ತೀರಾ, ಹೃದಯದಿಂದ ಹುಡುಕುವಾಗ ನಾನು ನಿಮಗೆ ಕಾಣಿಸ್ಕೊಳ್ತೀನಿ. ದೇವರ ವಾಕ್ಯದ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ನನಗೆ ದೇವರಲ್ಲಿ ಬೆಳಿಬೇಕೆಂಬುವರು ಯಾರಿಗೆಲ್ಲ ದೇವರಾಗಿ ಅನುಭವ ಇದೆಯೋ ಆಮೇಲೆ ದೇವರೇ ಅವ್ರನ್ನ ಬೆಳೆಸ್ತಾರೆ.
ದೇವರೇ ಅವ್ರಿಗೆ ಪ್ರೇಯರ್ ಮಾಡಕ್ಕೆ ಕಳಿಸ್ಕೊಡ್ತಾರೆ. ದೇವರೇ ಅವ್ರಿಗೆ ಬೈಬಲ್ ಓದೋದು ಅರ್ಥಗಳನ್ನು ತಿಳಿಸ್ಕೊಡ್ತಾರೆ. ದೇವರೇ ಅವ್ರಿಗೆ ಹೆಂಗ್ ಫಾಸ್ಟಿಂಗ್ ತಗೊಳ್ಬೇಕು, ಯಾವಾಗ ಫಾಸ್ಟಿಂಗ್ ತಗೊಳ್ಬೇಕು, ಯಾವ ವಿಷಯಕ್ಕೆ ಫಾಸ್ಟಿಂಗ್ ತಗೊಳ್ಬೇಕು ದೇವ್ರು ಕಳಿಸ್ತಾರೆ. ದೇವರೇ ಅವರ ಸಂಗಡ ಮಾತಾಡ್ತಾರೆ. ದೇವರೇ ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ. ಹೋದ ವರ್ಷ ತರ ಈ ವರ್ಷ ಇರೋದಿಲ್ಲ. ಈ ವರ್ಷ ಸೈತಾನ ಮೇಲೆ ದೇವರು ನಮಗೆ ಜಯವನ್ನು ಕೊಡ್ತಾನೆ. ದೇವರ ನಂಬರ್ ಜೋರಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರ ಅಂತ ಅನುಭವ ನನಗೆ ಬೇಕು. ನೀನು ಸಂಧಿಸಿದ ಸಾಧಾರಣ MLA ಅಲ್ಲ, ಮಿನಿಸ್ಟರ್ ಅಲ್ಲ, ಆಕಾಶ ಭೂಮಿ ಸೃಷ್ಟಿ ಮಾಡಿದ, ಯಾರಿಗೂ ಹತ್ರ ಹೋಗಕ್ಕಾಗದಿರೋ ಬೆಳಕಲ್ಲಿ ವಾಸಿಸುವ ದೇವರು. ಅವರ ಒಂದು ಮಾತು, ಅವರ ಒಂದು ಕರಸ್ಪರ್ಶನ ನಿನ್ನ ಜೀವಿತವನ್ನು ಬದಲಾಯಿಸುತ್ತೆ ಎಂಬುದಾಗಿ ನಂಬೋರು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ.